ಮಿಟುಕಿಸೋದ್ರಲ್ಲಿ ಪೂರ್ಣವಾಗುತ್ತೆ ನಿಮ್ಮ ಮನದಾಸೆ. ಕಾವೇರಿಯ ಮಧ್ಯದಲ್ಲಿರೋ ಈ ದೇವತೆ ಯಾರು? ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಆದರದ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಶ್ರೀರಂಗಪಟ್ಟಣದ ಕ್ಷಣಾಂಬಿಕಾ ದೇವಸ್ಥಾನವು 1200 ವರ್ಷ ಪುರಾತನ. ಶಂಕರಾಚಾರ್ಯರು ಸ್ಥಾಪಿಸಿದ ಈ ದೇವಾಲಯದಲ್ಲಿ ಬೇಡಿದ ವರ ಕ್ಷಣದಲ್ಲೇ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ. ಅದು 1200 ವರ್ಷಗಳ ಪುರಾತನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬೇಡಿದ ವರಗಳನ್ನು ಕ್ಷಣ ಮಾತ್ರದಲ್ಲಿ ದೇವಿ ನೀಡುತ್ತಾಳೆ ಎನ್ನುವ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ದೇವಿಯ ಪಾದದಲ್ಲಿ ಶ್ರೀಚಕ್ರದ ಜೊತೆಗೆ ಬೀಜ ಮಂತ್ರಗಳನ್ನು ಕೂಡ ಬರೆಯಲ್ಪಟ್ಟಿದೆ. ಹಾಗಿದ್ರೆ ಈ ವಿಶೇಷ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಇಂತಹದೊಂದು ಪ್ರತೀತಿಯನ್ನು ಹೊಂದಿರುವಂತಹ ಪುರಾತನ ದೇವಸ್ಥಾನ ಇರೋದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಪಟ್ಟಣದ ಮಧ್ಯಭಾಗದಲ್ಲಿ ಈ ವಿಶೇಷ ದೇವಸ್ಥಾನವಿದ್ದು, ಈ ದೇವಸ್ಥಾನದಲ್ಲಿ ಅಪರೂಪದ ಸಂಗತಿಗಳು ಅಡಕವಾಗಿದೆ. ಬೇಡಿದ ವರವನ್ನು ನಿಮಿಷದಲ್ಲೇ ಕೊಡುವಂಥವಳು ನಿಮಿಷಾಂಬ. ಹಾಗೆಯೇ ಬೇಡಿದ ವರಗಳನ್ನು ಕ್ಷಣದಲ್ಲೇ ಕೊಡೋಳೆ ಕ್ಷಣಾಂಬಿಕಾ ಅನ್ನುವ ಮಾತಿದೆ. ಹಂಸದ ಮೇಲೆ ನಿಂತು ಶ್ರೀಚಕ್ರ ದಿಟ್ಟಿಸುವ ದೇವತೆ. ಇಂತಹ ಪ್ರತೀತಿಯನ್ನು ಹೊಂದಿರುವಂತಹ 2 ದೇವಸ್ಥಾನಗಳು ಇರೋದು ಇದೇ ಶ್ರೀರಂಗಪಟ್ಟಣದಲ್ಲಿ. ಕಾವೇರಿ ನದಿಯ ತಟದಲ್ಲಿ ನಿಮಿಷಾಂಬ ನೆಲೆಯೂರಿದ್ರೆ, ಶ್ರೀರಂಗಪಟ್ಟಣದ ಮಧ್ಯಭಾಗದಲ್ಲಿ ಕ್ಷಣಾಂಬಿಕೆ ನೆಲೆಸಿದ್ದಾಳೆ. ಆದಿಗುರು ಶ್ರೀ ಶಂಕರಾಚಾರ್ಯರು ಈ ದೇವಸ್ಥಾನವನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ದೇವಿಯ ಪಾದಗಳಲ್ಲಿ ಶ್ರೀಚಕ್ರ ರಚಿಸಲಾಗಿದ್ದು, ಅದರಲ್ಲಿ ಬೀಜ ಮಂತ್ರಗಳನ್ನು ಸಹ ಕೆತ್ತಲಾಗಿದೆ. ಇನ್ನು ವಿಶೇಷ ಅಂದರೆ ಹಂಸದ ಮೇಲೆ ನಿಂತು ಶ್ರೀಚಕ್ರವನ್ನು ದೇವಿ ದಿಟ್ಟಿಸಿ ನೋಡುವಂಥ ರೀತಿಯಲ್ಲಿ ಇದೆ ಅಂತ ಹೇಳಲಾಗುತ್ತೆ. ವೇದನಾಯಕಿ ಎಂಬ ಉಪಾಧಿಯೂ ಉಂಟು. ಇನ್ನು ಈ ಕ್ಷಣಾಂಬಿಕೆಯನ್ನು ವೇದನಾಯಕಿ ಅಂತಲೂ ಕರೆಯಲಾಗುತ್ತೆ. ವೇದಗಳ ಅಧಿನಾಯಕಿಯಾಗಿದ್ದರಿಂದ ವೇದನಾಯಕಿ ಅಂತ ಹೆಸರು ಬಂತು. ಇಲ್ಲಿ ಜ್ಯೋತಿರ್ಮಹೇಶ್ವರ ಕೂಡ ನೆಲೆಸಿದ್ದಾನೆ. ಈ ಜಾಗದಲ್ಲಿ ಸುಮಾರು 1 ಲಕ್ಷ ಜ್ಯೋತಿಗಳನ್ನು ಹಚ್ಚಲಾಗುತ್ತಿತ್ತು ಅಂತ ಮಾತಿದೆ. ನೀವು ಒಮ್ಮೆ ಈ ಮಹಿಮಾನ್ವಿತ ದೇವಸ್ಥಾನಕ್ಕೆ ಭೇಟಿ ನೀಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.